ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 36ನೇ ಎಪಿಸೋಡ್ನಲ್ಲಿ ಸುಮಾರು 455ರವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 37ನೆಯ ಎಪಿಸೋಡ್ನಲ್ಲಿ 456ನೇ ಪ್ರಶ್ನೆಯಿಂದ ಚಿಂತನೆಯನ್ನು ಮುಂದುವರಿಸೋಣ. ಇದು ಸುಧಾಮ ಚರಿತ್ರೆಯ 3ನೇ ಭಾಗ. ಕೃಷ್ಣ ಮತ್ತು ಸುಧಾಮ ತಮ್ಮ ಹಳೆಯ ವಿದ್ಯಾಭ್ಯಾಸ ಕಾಲದ ನೆನಪನೆ ಸುರುಳಿನ ಬಿಚ್ಚಿ ಕುಶಲೋಪರಿ ನಡೆಯಿತು. ಆನಂತರ ಕೃಷ್ಣ ಕೇಳ್ತಾನೆ, ನನಗಾಗಿ ಏನು ತಂದಿರುವೆ, ವೈನಿ ಏನು ಕಳಿಸ್ಯಾಳ ಫರಾಳಕ್ಕೆ ಅಂತ ಕೇಳ್ತಾನೆ. ಆವಾಗ ಕೃಷ್ಣ ಅನ್ಕೋತಾನೆ, ಹಿಂದಿವನು ಯಾವತ್ತು ಏನೂ ಬೇಡಿಲ್ಲ, ಇವತ್ತು ಮಾತ್ರ ಬಹುಶಃ ಅವನು ಪತ್ನಿಯ ಸಮಾಧಾನಕ್ಕಾಗಿ ಬಂದಿದ್ದಾನೆ, ಏನನ್ನಾದರೂ ಪಡ್ಕೊಂಡು ಹೋಗೋಣ ಅನ್ನೋ ಕಾರಣಕ್ಕೋಸ್ಕರ. ಆಯಿತು, ಇವನಿಗೆ ನಾನು ದೇವಾಲಭ್ಯವಾಗಿರ್ತಕ್ಕಂಥದ್ದನ್ನು ಕೊಟ್ಟು ಬಿಡ್ತೇನೆ ಸಂಕಲ್ಪ ಮಾಡಿದ ಭಗವಂತ. ಹಿಂದೆಂದೂ ಬೇಡಿಲ್ಲವ ಅಂಥೇಳಿ, ಏನು ತಂದಿದೆಯಪ್ಪ ಕೇಳ್ತಾನೆ. ಅವನಿಗೋ ಸಂಕೋಚ, ಯಾರಿಗೆ, ಸುಧಾಮನಿಗೆ. ಈ ಹೈಫೈ ಮನೆ ವಿಕ್ಟ್ರಿಫೈಡ್ ಟೈಲ್ಸು ಅದೆಲ್ಲ ನೋಡಿ ಈ ಹರಕ ಬಟ್ಟೆಯಲ್ಲಿ ಮುರುಕು ಅವಲಕ್ಕೆ ತೊಗೊಂಬಂದಾನೆ. ಅದನ್ನೇನು ತೆಗೆದು ಮನೆಯೊಳಗೆ ಏನಿಲ್ಲ ಅಂತ ಗಂಟು ಹಿಂಗಳೋದು. ಕೃಷ್ಣ ಏನೊಂದು ಅಲ್ಲೇನೋ ಇದೆ ತಾಯಿಲಿ, ಆ ಗಂಟನ್ನು ಇಸ್ಕೋತಾನೆ. ಗಂಟನ ತಾನೇ ಬಿಚ್ಚಿದ ಒಂದು ಮುಷ್ಟಿ ಅವಲಕ್ಕಿಯನ್ನು ಬಾಯಲ್ಲಿ ಹಾಕಿದ್ದಾನೆ. 2ನೇ ಮುಷ್ಟಿಗೆ ಕೈ ಹಾಕಿದ್ದಾಳೆ, ಕೃಷ್ಣ ಕೈ ಹಾಕಿದ್ದಾಳೆ. ರುಕ್ಮಿಣಿ ಆವಾಗ ಕೈ ಹಿಡಿದಿದ್ದಾಳೆ. ಇದಿಷ್ಟು ಭಾಗವತದ ಕಥೆ. ಅಲ್ಲ, ರುಕ್ಮಿಣಿ ಕೃಷ್ಣನ 2ನೇ ಮುಷ್ಟಿಯನ್ನು ಬಾಯಿಗೆ ಹಾಕಲಿಕ್ಕೆ ತೆಗೆದುಕೊಳ್ಳುವಾಗ ಯಾಕೆ ಕೈ ಹಿಡಿದ್ಲು? ವಾಸ್ತವವಾಗಿ ಪತಿವ್ರತ ಸ್ತ್ರೀಯರಾಗಿರ್ತಕ್ಕಂಥವರು ಗಂಡ ಅಥವಾ ಪತಿ ಊಟಕ್ಕೆ ಕುಳಿತಾಗ ಈ ಪತ್ನಿ ಪತಿವ್ರತೆ ಆಗಿರತಕ್ಕಂಥವಳು ಸಮಾಧಾನವಾಗಿ ಬಡಿಸ್ಬೇಕು. ನಿಧಾನವಾಗಿ ಊಟಕ್ಕೆ ಕೊಡ್ರಿ, ಏನು ಬೇಕು ಹಾಕ್ಸ್ಕೊಡ್ರಿ, ಅದು ಬೇಕಾ ಇದು ಬೇಕಾ, ಇದನ್ನ ಹಾಕಲ ಹೊಡ್ತುಂಬ ಊಟ ಮಾಡಿರಿ, ಯಾಕೆ ಅವಸರ ಮಾಡ್ತೀರಿ, ತುಂಬ ಚೆನ್ನಾಗಿ ಊಟ, ಇನ್ನು ಸ್ವಲ್ಪ ಅನ್ನ ಹಾಕ್ತೀನಿ, ಇನ್ನು ತೋಡ್ರಿ ಅಂತ ಪ್ರೀತಿಯಿಂದ ಬಡಿಸ್ಬೇಕು, ಹಾಕಬೇಕು, ಪ್ರೀತಿ ಊಟ ಗಂಡನಿಗೆ ಬಡಿಸ್ಬೇಕು. ಇದು ಪತಿವ್ರತ ಸೇರು ಅವತ್ತು ಮಾಡ್ತಿದ್ರು, ಇವತ್ತೂ ಮಾಡ್ತಾರೆ. ಯಾರೋ ಒಂದು 4 ಜನ ಆಗ್ತಿರ್ತಾರಷ್ಟೇ. ಏನು ನೋಡಿರಿ, ಹಪ್ಪಳ 4 ಕರೆದಿದೆ, ನಾವು 4 ಜನರು ಒಬ್ರಿಗೆ ಒಂದೊಂದು ಬರೋಂಗೆ ಮಾಡಿದೆ, ಎಲ್ಲ ನೀವೇ ತಿಂದು ಮುಗಿಸ್ಬೇಡ್ರಿ. 4 ಬೋಂಡ 4 ಕರೆದಿದೆ, ಒಬ್ರಿಗೆ ಒಂದು ಬರೋ ಹಾಗೆ, ಎಲ್ಲ ನೀವೇ ತಿಂದು ಮುಗಿಸ್ಬೇಡ್ರಿ, ಇನ್ನೂ ಜನ ಇದ್ದಾರೆ ನೋಡ್ಕೊಂಡು ತಿನ್ನಿ ಅಂತ ಹೇಳ್ತಕ್ಕಂಥವ್ರು. ಅವ್ರಿಗೆ ಪ್ರವಚನಕ್ಕೆ ಯಾರು ಬಂದಿಲ್ಲ, ವಿಷಯ ಬೇರೆ. ಇಂಥ ಕೆಲವು ಯಾರೋ ಇರ್ತಾರಷ್ಟೇ ಎಲ್ಲ ಒಂದು ಕಡೆಗೆ. ಪ್ರಸ್ತುತ ಪತಿವ್ರತ ಶಿರೋಮಣಿಯಾಗಿರ್ತಕ್ಕಂತಹ ರುಕ್ಮಿಣಿ ದೇವಿ ಗಂಡ 2ನೇ ಮುಕ್ಕನ್ನು ಬಾಯಿಗೆ ಹಾಕ್ಕೊಳ್ಳೋಕೆ ಅಂತ ಆಗುವ ಕೈ ಹಿಡಿತಾಳೆ ಎಂದರೆ ಏನು ಅರ್ಥ ಇದು ಅಂತ ಮೇಲ್ನೋಟಕ್ಕೆ ಅನಿಸ್ತದೆ. ಇಲ್ಲಿ ಒಂದು ಜ್ಞಾನಿಗಳು ಚಿಂತನೆಯನ್ನು ಕೊಟ್ಟಿದ್ದಾರೆ. ಭಗವಂತ ನೈವೇದ್ಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಾಗ 4 ರೂಪಗಳಿಂದ ಪಾಲ್ಗೊಳ್ತಾನೆ. ಅಲ್ಲಿ ನರಸಿಂಹ, ಕಪಿಲ, ಆಮೇಲೆ ಕೂರ್ಮ ಮತ್ತು ಪರಶುರಾಮ, 4 ರೂಪಗಳು. ಅಲ್ಲೊಂದು ಮಾತು ಕೂಡ ಉಂಟು, ಕಪಿಲಾತ್ಮಕ ರೂಪೇಣ ಚಕ್ಷುಷಾತ್ವಲೋಕಯ. ಅಪ್ಪ ಸ್ವಾಮಿ, ಈ ನೈವೇದ್ಯ ಪದಾರ್ಥವನ್ನು ಕಪಿಲ ರೂಪದಿಂದ ನೋಡು ಪ್ರಭು. ನೈವೇದ್ಯ ಅಂತನ್ನುವ ಬರೀ ತಿನ್ನುವುದನ್ನೋ ಅರ್ಥ ಅಲ್ಲ, ದೃಷ್ಟಿ ನೈವೇದ್ಯ. ಪದಾರ್ಥವನ್ನು ಕಣ್ಣಿಗೆ ನೋಡಿರೂ ಸಾಕು, ದೃಷ್ಟಿ ನೈವೇದ್ಯ. ಹಾಗೆಯೇ ಘ್ರಾಣ ನೈವೇದ್ಯ, ಅದು ಸಾರು ಹುಳಿ ಕುದಿತಾ ಇತ್ತು, ಸ್ಮೆಲ್ ಬರ್ತಾ ಇತ್ತು, ಅದು ಘ್ರಾಣ ನೈವೇದ್ಯ. ಹಾಗೆಯೇ ಹಸ್ತ ನೈವೇದ್ಯ, ಯಾರು ಸ್ವಾಮಿಗಳು ದೊಡ್ಡವರು ಬಂದಾಗ ಕಾಣಿಕೆ ಇಡ್ತಾರೆ, ಅವ್ರ ಕೈಯಿಂದ ಮುಡ್ತಾರೆ ಸ್ವಾಮಿಗಳು, ಹಸ್ತ ನೈವೇದ್ಯ. ಹಾಗೆಯೇ ಅನೇಕ ಪ್ರಕಾರ, 4 ಪ್ರಕಾರ ನೈವೇದ್ಯದಲ್ಲಿ. ಭಗವಂತ 4 ರೂಪಗಳಿಂದ ಪಾಲ್ಗೊಳ್ತಾನೆ. ನೈವೇದ್ಯವು ಅನೇಕ ಪ್ರಕಾರವಾಗಿದೆ. ಪ್ರಸಾದ ವಿತರಣೆಯು ಕೂಡ 4 ಪ್ರಕಾರವಾಗಿರುತ್ತದೆ. ನೈವೇದ್ಯ ಆಗುವಾಗ ಈ 4 ಎಂಬತಕ್ಕಂಥದ್ದು ನಮ್ಮ ರೂಢಿಯಲ್ಲೇ ಇದೆ, ನಮ್ಮ ಪರಂಪರೆಯಲ್ಲೂ ಇದೆ, ಮಾತಿನಲ್ಲೂ ಇದೆ. ಹೇಳ್ತಿರ್ತಾರೆ ನೋಡ್ರಿ, ಒಂದು 4 ಮಾತು ಮಾತಾಡ್ರಿಪ್ಪ, 4 ಮಾತು ಮಾತಾಡ್ರಿ, 3 ಮಾತು ಮಾತಾಡ್ರಿ ಅಂತ ಯಾರು ಹೇಳೋದಿಲ್ಲ, 4 ಮಾತು. ಹಾಗೆಯೇ ಮನೆಯಲ್ಲಿ ಒಂದು 4 ಕಡುಬು ಮಾಡೋಣ, 4 ಹೋಳಿಗೆ ಮಾಡೋಣ, 4 ಮಂದಿ ಬ್ರಾಹ್ಮಣರನ್ನು ಕರೆಯೋಣ, 4 ಜನ ಮುತ್ತೈದರು ಕರೆಯೋಣ, ಉಡಿ ತುಂಬೋಣ,
ಅರ್ಶನಾಂಕ ಮಕ್ಕೋಣ 4 4 4 ಎಲ್ಲ ಕಡೆ ಬರ್ತದೆ. ಕೊನೆಗೂ 4 ಮಾತು ಬೇಕೇ, 4 ಜನರು ಬೇಕೇ. ರಾಮನಾಮ ಸತ್ಯ ಹೇ, ಅಲ್ಲೂ 4 ಬೇಕ, 4 ಬಿಟ್ಟು ಬದುಕಲಿಕ್ಕೆ ಆಗೋದೇ ಇಲ್ಲ. ಇವನು ಕೂಡ ಸುಧಾಮನು ಬರುವಾಗ ತಂದದ್ದು ಅವಲಕ್ಕಿಯನ್ನು 4 ಮುಷ್ಟಿ, ಯಾಚಿತ್ವಾ ಚತುರೋ ಮುಷ್ಟೀನ್, 4 ಮುಷ್ಟಿ ಅವಲಕ್ಕಿ ಬೇಡಿ ತಂದಿದ್ದಾನೆ. 4 ಬೇಕು, ಹಾಗೆ 4 ಎಲ್ಲ ಕಡೆಗೆ ಇದ್ದದ್ದೇ. ಇಲ್ಲೂ 4 ಇತ್ತು. ನೈವೇದ್ಯ ಪ್ರಕ್ರಿಯೆ ಭಗವಂತ 4 ರೂಪಗಳಿಂದ ಪಾಲ್ಗೊಳ್ತಾನೆ. ಜೊತೆಗೆ 4 ರೂಪದಲ್ಲಿ ರೀತಿಯಲ್ಲಿ ಪ್ರಸಾದ ವಿತರಣೆಯೂ ಆಗುತ್ತದೆ. ಹೇಗೆ? 1ನೇ ಭಾಗ ಪ್ರಸಾದದ್ದು ನೈವೇದ್ಯಕ್ಕಿಟ್ಟಿರ್ತಕ್ಕಂಥದ್ದು ಅದು ಭಗವಂತನಿಗೆ ಮಾತ್ರ ಮೀಸಲು. ಉಳಿದವರು ಯಾರು ಅದರಲ್ಲಿ ಆ ಪ್ರಸಾದ ನೈವೇದ್ಯ ಆಗೋ ನೋಡತಕ್ಕದ್ದು ಅಲ್ಲ, ಅದು ಅವನಿಗೆ ಮೀಸಲು. ಅದಕ್ಕಾಗಿ ಸ್ವಾಮಿಗಳೆಲ್ಲ ಪೂಜೆ ಮಾಡುವಾಗ ಮಧ್ಯದಲ್ಲಿ ಒಂದು ಕರಟನ್ ಇರ್ತದೆ, ಯಾರು ನೋಡಿ ಕೂಡುದು ಅಂತ ತಿಳ್ಕೊಂಡು ಅಂತ. ಹಾಗೆ 1ನೇ ಭಾಗ 1/4 ಭಾಗ ಭಗವಂತನಿಗೆ ಮೀಸಲು. 2ನೇ ಭಾಗ 1/4 ಭಾಗ ಭಗವಂತನ ಪ್ರಸಾದ ರೂಪವಾಗಿರ್ತಕ್ಕಂಥದ್ದು, ಅದು ಲಕ್ಷ್ಮಿಗೆ ಮಾತ್ರ ಮೀಸಲು. ಇನ್ನು 1/3 ಮತ್ತೊಂದು 3ನೇ ಒಂದು ಭಾಗ ರೈಟ್ ಫ್ರಮ್ ಜಾಂಬವತಿ ಮುಂತಾದ ಭಕ್ತರಿಗೆ ಅದು ಲಭ್ಯ. ಕೊನೆಯದಾಗಿರ್ತಕ್ಕ 1/4 ಭಾಗ ಇದೆಯಲ್ಲ, ನಮ್ಮಂಥ ಸಾಮಾನ್ಯ ಭಕ್ತರಿಗೆ ಅದು ಲಭ್ಯ. ಪ್ರಕೃತ ರುಕ್ಮಿಣಿ ಲಕ್ಷ್ಮಿ ಅವತಾರವಾಗಿರ್ತಕ್ಕಂಥವಳು 2ನೇ ಮುಕ್ಕನ್ನು ಭಗವಂತ ತೆಗೆದುಕೊಳ್ಳುವ ಕೈ ಹಿಡಿತಾಳೆ ಅಂದರೆ ಭಗವಂತ ತನ್ನ ಮೂಸಿ ನೋಡಿ ಲಕ್ಷ್ಮಿಗೆ ಕೊಡ್ತಾ ಇದ್ದಾನೆ, ನನ್ನ ಪಾಲು ನನಗೆ ಕೊಡಿ ಅಂತ ಕೈ ಹಿಡಿದಾಳೆ ಅಂತ ನಾವು ಅರ್ಥವನ್ನು ಮಾಡಿಕೊಳ್ತಕ್ಕಂಥದ್ದು. ಹಾಗಾಗಿ ಭಗವಂತ ಆ 2ನೇಯ ಮುಕ್ಕನ್ನು ಒಂದು ಮುಷ್ಟಿ ಕೈ ಹಾಕಿದಾಗ ಏನು ಬೇಕಾದ ಭಾಗ್ಯವನ್ನು ಕೊಟ್ಟಿದ್ದಾನೆ. ಹರಿದಾಸರು ಸುಮ್ಮನೆ ತಮಾಷೆ ಹೇಳ್ತಾರಷ್ಟೇ, ಒಂದು ಮುಕ್ಕನ್ನು ಭಗವಂತ ತಿಂದಿದ್ದಕ್ಕೇ ಏನು ಬೇಕಾದ ಭಾಗ್ಯವನ್ನು ಕೊಡಲಿಕ್ಕೆಲ್ಲ ಕೊಟ್ಬಿಟ್ಟಿದ್ದಾನೆ ಸುಧಾಮನಿಗೆ ಭಗವಂತ. ಇನ್ನೇನಾದರೂ ಅಕಸ್ಮಾತ್ ಇನ್ನೊಂದು ಮುಕ್ಕನ್ನು ಭಗವಂತ ತಿಂದುಬಿಟ್ಟಿದ್ದ ಅಂತಂದರೆ ತಾನು ರುಕ್ಮಿಣಿ ಎಲ್ಲರೂ ಹೋಗಿ ಅವನ ಮನೆ ಸೇವಕರಾಗಬೇಕಾಗಿತ್ತು ಏನು ಅಂತ ಹೇಳ್ತಾರೆ. ಅಲ್ಲ, ಅದು ಅತಿಶಯೋಕ್ತಿಯ ಹರಿಯ ವೈಭವದ ಮಾತನ್ನು ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೇಕಾದು ಆ ಮಾತನ್ನು ಅರ್ಥ ಅಲ್ಲ, ಸುಮ್ಮನೆ ಅದು ಹರಿಕತೆಗೆ ದಾಸರು ತಮಾಷೆ ಹೇಳ್ತಕ್ಕಂಥ ಮಾತು ಅಂತ ತಿಳಿಯತಕ್ಕಂಥದ್ದು. ಒಂದು ಮುಕ್ಕನ್ನು ತಿಂದಿದ್ದಾನೆ. ದಾಸರಂದರು, ಜಗನ್ನಾಥ ದಾಸರು ಪಿಡಿಯ ಅವಲಕ್ಕಿಗೆ ಕೆಳಾರ್ಥ ಕೊಟ್ಟ. ಸ್ವಾಮಿ ಬರೀ ಒಂದು ಮುಕ್ಕನ್ನು ತಿನ್ನೋದಕ್ಕೋಸ್ಕರ ಏನು ಬೇಕಾ ಸಂಪತ್ತನ್ನು ಕೊಟ್ಟಿದ್ದಾನಂತೆ ಆ ಸುಧಾಮನಿಗೆ. ಒಂದು ಮುಕ್ಕ ಅವಲಕ್ಕಿನೇ ಭಗವಂತ ಬೇಕಾದ ಸಂಪತ್ತು ಕೊಡ್ತಾನೆ ಅನ್ನೋಂಗಿತ್ತಂದರೆ ನಾವೊಂದು ಚೀಲ ಅವಲಕ್ಕಿ ಕಳಿಸ್ತೇವೆ ಭಗವಂತನಿಗೆ. ಒಂದು ಚೀಲ, ಒಂದು ಗೋಣಿ ಚೀಲ, 1 ಕ್ವಿಂಟಲ್ ಇರಲಿ, ಎಷ್ಟು ಕೊಡ್ತಾನೆ ಭಗವಂತ ನೋಡಿ. ಈ ರೀತಿ ಭಗವಂತ ಕ್ವಾಂಟಿಟಿಯನ್ನು ಅಪೇಕ್ಷೆ ಮಾಡುವುದಿಲ್ಲ, ಅವನಿಗೆ ಬೇಕಾದದ್ದು ಕ್ವಾಲಿಟಿ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ಸಬ್ಜೆಕ್ಟು ಭಕ್ತಿ, ನೀವೇನೇ ಕೊಡಿ, ಎಷ್ಟೇ ಸಣ್ಣ ಪ್ರಮಾಣದ ಪದಾರ್ಥ ಇರಲಿ, ತುಳಸಿ ಪತ್ರ, ಪತ್ರಂ, ಪುಷ್ಪಂ, ನೀರು ಬೇಕಾದರೆ ಭಕ್ತಿಯಿಂದ ಕೊಡಿ, ನಾನು ಸ್ವೀಕಾರ ಮಾಡ್ತೇನೆ. ಭಗವಂತನಿಗೆ ಬೇಕಾದ ಭಕ್ತಿ ವಿನಃ ಕ್ವಾಲಿಟಿ ವಿನಃ ಕ್ವಾಂಟಿಟಿ ಅಲ್ಲ. ಕ್ವಾಲಿಟಿಗೆ ಮಹತ್ವ, ಕ್ವಾಂಟಿಟಿಗೆ ಅಲ್ಲ. ನೋಡ್ರಿ, 100 ಹಾಳೆಗಳಿವೆ, ಕೇಜ್ಗಟ್ಟಲೆ ರದ್ದಿ ಪೇಪರ್ ಇದೆ, ಅದಕ್ಕೇನು ಬೆಲೆ ಇಲ್ಲ. ಬಟ್ ಅದೇ ಒಂದು ಸಣ್ಣ ಪೇಪರ್ ಪೀಸ್, ಅದ್ರ ಮೇಲೆ ಬರೆದಿರ್ತಾನೆ ಯಾರು, ರಿಸರ್ವ್ ಬ್ಯಾಂಕ್ ಗವರ್ನರ್, ಐ ಪ್ರಾಮಿಸ್ ಟು ಪೇ ಸಮ್ ರುಪೀಸ್, ಎಷ್ಟೊಂದು ಬರೀತಾ, 5 ರೂಪಾಯಿನೋ 50 ರೂಪಾಯಿನೋ 100 ರೂಪಾಯಿ. ಆ ಒಂದು ಸಣ್ಣ ಪೀಸಿಗೆ, ಪೇಪರ್ ಪೀಸಿಗೆ ವ್ಯಾಲ್ಯೂ 500 ರೂಪಾಯಿ. ಯಾಕೆ? ಬಿಕಾಸ್ ಅವನ ಸಿಗ್ನೇಚರ್ ಇದೆ ಅಲ್ಲಿ, ರಿಸರ್ವ್ ಬ್ಯಾಂಕ್ ಗವರ್ನರ್ದು. ಆ ಸಿಗ್ನೇಚರಲ್ಲೇ ಇರತಕ್ಕಂಥ ಎಷ್ಟೋ ಹಾಳೆಗಳು 100 ಕೆಜಿಗಟ್ಟಲೆ, ಕ್ವಿಂಟಲ್ಗಟ್ಟಲೆ, ಅದಕ್ಕೇನು ಕಿಮ್ಮತ್ತಿಲ್ಲ, ಬೆಲೆ ಇಲ್ಲ. ಹಾಗೆ ಭಕ್ತಿಯ ಶಿಕ್ಕ, ಭಕ್ತಿಯ ಮುದ್ರೆ ಬಿದ್ದ ಎಲ್ಲ ಕರ್ಮಗಳು ಸಾರ್ಥಕ. ಭಕ್ತಿಯ ಶಿಕ್ಕ ಬೀಳಲಿಲ್ಲ, ಭಕ್ತಿಯ ಮುದ್ರೆ ಬೀಳಲಿಲ್ಲ, ರದ್ದಿ ಪೇಪರು, ಅದಕ್ಕೇನು ಅರ್ಥ ಇಲ್ಲ. ಆ ಚಿಂತನೆ ಮಾಡತಕ್ಕಂಥದ್ದು. ಹಾಗಾಗಿ ಭಗವಂತ ಅನುಗ್ರಹ ಮಾಡಿದ್ದಾನೆ. ಆಯ್ತಲ್ಲ, ಮಾತಾಡಿದ ಸುಧಾಮ ಹೊರಡು ತಯಾರಿಲಿದ್ದಾನೆ. ಭಗವಂತ ಪಕ್ಕ ಕುಡಿಸ್ಕೊಂಡು ಕೇಳ್ತಿದ್ದಾನೆ, ಅಲ್ಲಪ್ಪ ನಾನು ಮೊದಲು ನೋಡ್ತಾ ಇದ್ದೇನೆ, ನಿನಗೇನೋ ಭಾಳ ಬಿಡೆ ಸ್ವಭಾವ, ಸಂಕೋಚ ಸ್ವಭಾವ, ನೀನಾಗಿ ಎಂದೂ ಕೂಡ ಇದನ್ನು ಕೊಡು ಅದಂತ ಎಂದೂ ಕೇಳಿದವನೇ ಅಲ್ಲ, ಎಂದೂ ಕೇಳಂಗನೇ ಇಲ್ಲ ನೀನು ಹೇಳ್ಬಿಟ್ಟ. ಹಿಂಗೆ ಹೇಳಿದ್ರೆ ಕೇಳ್ತಾರೆ ಹಂಗೆ? ಮನೆಗೆ ಬಂದಿರತಕ್ಕಂಥವ್ರಿಗೆ ನಾವು ಏನು ಹೇಳಬೇಕು? ತೊಗೊಳ್ರಿ, ಹಣ್ಣು ತಿನ್ನಿರಿ, ಪೇಡೆ ತೊಗೊಳ್ರಿ, ಹಾಲು ಕುಡೀರಿ, ಮುಂದೆ ತಂದು ಇಡಬೇಕು. ಅದು ಬಿಟ್ಟು ನೀವು ಹಣ್ಣು ತೊಗೊಳಂಗಿಲ್ಲ, ಪೇಡೆ ತಿನ್ನೋದಿಲ್ಲ, ಹಾಲು ಕುಡಿಯೋದಿಲ್ಲ ಅಂದ್ಬಿಟ್ರೆ ಅವ್ರು ಹಾಗೆ ಹೋಗ್ಬೇಕಾಗತ್ತೆ ಅಷ್ಟೇ. ಇವ್ರು ಹಾಗೆ ಹೇಳೋದು ಕೂತ್ಬಿಟ್ರೆ, ಹಣ್ಣು ಮುಂದೆ ತಂದು ಇಡಬೇಕು, ತೊಗೊಳ್ರಿ, ಹಣ್ಣು ತಿನ್ನಿರಿ, ಪೇಡೆ ತಿನ್ನಿರಿ, ಹಾಲು ತೊಗೊಳ್ರಿ. ನೀವು ಹಣ್ಣು ತೊಗೊಳಂಗಿಲ್ಲ, ಹಾಲು ತೊಗೊಳಂಗಿಲ್ಲ, ಪೇಡೆ ತೊಗೊಳಂಗಿದ್ರೆ ಹಂಗೆ ಇವನು ಕೃಷ್ಣ ಅಂದ್ಬಿಟ್ಟ. ನೀನು ಮೊದಲು ನಾನು ನೋಡಿದ್ದೀನಪ್ಪ, ನೀನು ಭಾಳ ಸಂಕೋಚ ಸ್ವಭಾವ, ಏನು ಕೇಳೋದೇ ಇಲ್ಲ.
ಶಾಣೆ ಇದ್ದಿ ಮಾರೆ ಅಂತಂದು ಎದ್ದ. ಯಾರು? ಸುಧಾಮ. ಹೊರಟ, ಬರ್ತೇನೆ ಹೋಗಿ ಬರ್ತೇನೆ ಅಂತ ಹೊರಟ. ಒಂದು 200 ಮೀಟ್ರ್ ಹೋಗಿದ್ದ. ದಾರಿಲಿ ಯೋಚನೆ ಮಾಡ್ತಾನಂತೆ, ಕೃಷ್ಣನ ಸಂಪತ್ತನ್ನು ಯಾಕೆ ಕೊಟ್ಟಿರಲಿಕ್ಕಿಲ್ಲ? ಬಹುಶಃ ಸಂಪತ್ತು ಕೊಟ್ಟುಬಿಟ್ಟೆ ಅಂದರೆ ನಾನು ಹಾಳಾದೇನು, ಅದಕ್ಕೆ ಕೊಟ್ಟಿಲ್ಲ ಅಂತ ಕಾಣಿಸ್ತದೆ ಅಂತ ಅಂದ್ಕೊಂಡಂತೆ. ನೋಡಿರಿ, ಅವನ ಚಿಂತನೆ ಬೇರೆ, ನಮ್ಮ ಚಿಂತನೆ ಬೇರೆ. ನಾವು ಪೂಜೆ ಮಾಡಿರ್ತೇವೆ, ನನ್ನ ಪ್ರದಕ್ಷಿಣ ನಮಸ್ಕಾರ ಎಲ್ಲ ಆಗಿರ್ತದೆ, ದೇವ್ರನ್ನ ಯಾಕ್ರಿ ಒಲ್ದೇ ಇಲ್ಲ, ಅನುಗ್ರಹ ಮಾಡೇ ಇಲ್ಲ. ನಾವೇನಂತೇವಾಗ ನಮ್ಮದೆಲ್ಲ ಆಗಿದಿರಿ, ಏನೋ ಬುದ್ಧಿ ಹೇಳಿ, ಅವನಿಗೆ ಬುದ್ಧಿ ಇಲ್ಲ, ನೆನಪಿಲ್ಲ, ಎಲ್ಲಿ ಏನಾಗ ಯಾರು ಗೊತ್ತವ? ವಾಟ್ಸಪ್ ಚೆಕ್ ಮಾಡ್ಲಿಕ್ಕಿದ್ದಾನೋ, ಮಲ್ಕೊಂಡಿದ್ದಾನೋ, ಪೇಪರ್ ಓದ್ತಿದ್ದಾನೋ, ಟಿ ವಿ ನೋಡ್ತಿದ್ದಾನೋ, ಏನು ಗೊತ್ತು, ಯಾರಿಗೆ ಗೊತ್ತು? ಮರುಗುಳಿ ಅವನು. ನಾವು ಚಾರ್ಜಿಂಗ್ ದೇವ್ರ ಮೇಲೆ. ಇವನು ಹೇಳ್ತಾನೆ, ಸಂಪತ್ತು ಯಾಕೆ ಕೊಟ್ಟಿಲ್ಲ ದೇವ್ರು ನನಗೆ ಅಂದರೆ, ಬಹುಶಃ ಅಹಂಕಾರ ಬಂದು ಪತಿತನಾಗಬಾರ್ದು, ಅದಕ್ಕೆ ಕೊಟ್ಟಿಲ್ಲ ಅಂತ ಅನ್ಕೋತಾನಂತೆ. ಬಂದ, ತನ್ನ ಹಳೆ ಮನೆ ಒಂದಿತ್ತು, ಸಾದಾ ಮನೆ. ಅದು ಹಗಲು ಹೊತ್ತಿನಲ್ಲಿ ಮಾತ್ರ ಬಿಸಿಲು ಬೀಳ್ತಿತ್ತು, ಮಳೆಗಾಲದಲ್ಲಿ ಮಾತ್ರ ಸೋರ್ತಿತ್ತು. ಇಂಥ ಒಂದು ಮನೆ ಇತ್ತು, ಅಂದರೆ ರೂಫ್ ಇರಲಿಲ್ಲ ಅಂತ ಅರ್ಥ. ಸಾದಾ ಮನೆ. ನೋಡ್ತಾನೀಗ ಅದು ಇಲ್ಲ, ಇವು ದೇವಾಂದಿವ ಎಂಥ ಬಡತನ ಬಂತಪ್ಪ, ಇದ್ದೊಂದು ಸಾದಾ ಮನೇನು ಹೋಯ್ತಲ್ಲ ಅಂತಕೊಂಡು ಅಷ್ಟರ ಅವನ ಹೆಂಡತಿ ಬರ್ತಾಳೆ. ಎಲ್ಲ ಸರ್ವಾಂಗ ಆಭರಣ ಭೂಷಿತಳಾಗಿ, ಎಲ್ಲ ಡ್ರಾಪ್ಸ್ ಹಾಕ್ಕೊಂಡಾಳ, ನೆಕ್ಲೆಸ್ ಹಾಕ್ಕೊಂಡಾಳ, ಕರ್ಣಕುಂಡಲಗಳು, ಏನು ತೋಳು ಬಳೆ, ಕೈ ಬಳೆ ಎಲ್ಲ ರೇಷ್ಮೆ ಸೀರೆ ಹುಟ್ಟಿದಾಳೆ. ಬಂದು, ಬನ್ನಿ ಬನ್ನಿ ಬನ್ನಿ, ನಮ್ಮದೇ ಮನೆ, ಒಳಗೆ ಬನ್ನಿ. ಇವನಿಗೆ ಆಶ್ಚರ್ಯ ಆಯ್ತು. ಇವನಿಗೆ ಒಳಗೆಲ್ಲ ಬೇಕಾಷ್ಟು ಜನ ಸಹಾಯಕರು ಇದ್ದಾರೆ, ಎಲ್ಲ ದೊಡ್ಡ ವಿಶಾಲವಾದ ಕೊಠಡಿಗಳು. ನೋಡಿದೆ ಎಲ್ಲ, ಹೌದು ಬನ್ನಿ ಬನ್ನಿ ಒಳಗೆ ಬನ್ನಿ, ಎಲ್ಲ ನಮ್ಮಯ್ಯವು, ಫ್ರಿಜ್ಜು, ಫ್ಯಾನು, ಫೋನು ಎಲ್ಲ ನಮ್ಮಯ್ಯವು, ಬರೋ ಬನ್ನಿ ಬನ್ನಿ ಒಳಗೆ ಕರೆದು. ನೋಡ್ತಾನೆ, ಆಶ್ಚರ್ಯ ಆಯ್ತು ಇವನಿಗೆ. ಅಂದ್ಕೊಂಡ, ನಾನು ದೇವ್ರ ಹತ್ರ ಏನೂ ಕೇಳಲಿಲ್ಲ, ಅವನು ಇದನ್ನು ಕೊಟ್ಟಿದ್ದಾನೆ ಕೊಟ್ಟು ಏನೂ ಹೇಳಲಿಲ್ಲ. ಅವನು ಹೋಗಿ ಬರ್ತೇನಪ್ಪ, ಹೋಗಿ ಆಯಿತು, ಹೋಗಿ ಬಾ, ಇಷ್ಟೇ. ಆದರೆ ಭಗವಂತ ನಾನು ಏನು ಬೇಡದಿದ್ರು ಕೂಡ ಎಲ್ಲವನ್ನು ಕೊಟ್ಟಿದ್ದಾನೆ. ಎಂಥ ಕರುಣಾಮಯ, ಆನಂದ ಬಾಷ್ಪ ಸುರಿಸ್ತಾನೆ. ಯಾರು? ಸುಧಾಮ. ಇದು ಚಿಂತನೆ. ನಾವು ದೇವರ ಹತ್ರ ಏನನ್ನೂ ಬೇಡತಕ್ಕದ್ದಲ್ಲ, ಆವಾಗ ನಮಗೆ ಎಲ್ಲವೂ ಲಭ್ಯ. ಇದು ಲೌಕಿಕ ಶಾಸ್ತ್ರಕ್ರಮ ಮಾತ್ರ ಅಲ್ಲ, ಲೋಕ ರೂಢಿಯು ಕ್ರಮ ಕೂಡ ಇದೇ ಆಗಿದೆ. ಹೇಗೆ? ಇವತ್ತು ನೋಡಿರ್ಬೇಕಾದ್ರೆ ಮನೆಗೆ ನಾವು ಮೇಲಿಂದ ಮೇಲೆ ಒಬ್ಬರ ಮನೆಗೆ ಮತ್ತೆ ಮತ್ತೆ ಹೋಗ್ತಾ ಇದ್ವಿ ಅಂದರೆ ನಮ್ಮ ಬಗ್ಗೆ ಅಗೌರವನೇ ಉಂಟಾಗ್ತದೆ. ಏನು ರೀ ಮತ್ತೆ ಮತ್ತೆ ಬರ್ತಾ ಇದ್ದಾರೆ? ಈಗ ಬೆಳಗ್ಗೆ ಬಂದು ಹೋಗಿದ್ದಾರೆ, ಟೀ ಕುಡ್ಕೊಂಡು ಹೋಗಿದ್ದಾರೆ 9 ಗಂಟೆಗೆ, ತಿರ್ಗಿ 10 ಗಂಟೆ ಆಗಿ ಬಂದು ಏನೋ ಕೇಳಿ ಬಂದಿದ್ದಾರೆ ಅಂತ ಅರ್ಥ. ಆವಾಗ ಮನೆ ಬಾಗಿಲು ಹಾಕಿಬಿಡು, ಮನೆಯಲ್ಲಿಲ್ಲ ಅಂತ ಹೇಳು, ಊರಿಗೆ ಹೋಗಿದ್ದಾರೆ ಅಂತ ಹೇಳೋ ಸಂದ ಬರ್ತದೆ. ಬೇಸರ, ಸಾಕು, ಕಿರಿಕಿರಿ ಅವರು ಕೇಳ್ತಾ ಇದ್ದರೆ. ಯಾರೋ ಅಕಸ್ಮಾತ್ ಒಬ್ಬರು ಎಂದೂ ನಮ್ಮ ಮನೆಗೆ ಬಂದಿಲ್ಲ, ಇವತ್ತು ಮೊದಲ ಬಾರಿಗೆ ಬರ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಆಗ ಅವ್ರ ಬಗ್ಗೆ ಏನು ರೆಸ್ಪೆಕ್ಟ್ ಇರ್ತದೆ ನಮಗೆ? ಇವ್ರು ಎಂದೂ ಬಂದಿಲ್ಲ ನಮ್ಮ ಮನೆಗೆ, ಏನೂ ಕೇಳಲಿಲ್ಲ, ಇವತ್ತು ಬಂದಿದ್ದಾರೆ ಅಂದರೆ ಅವ್ರಿಗೆ ಏನಾದರೂ ಕೊಡೋಣ ನಾವು, ತಾನಾಗಿ ಮನಸ್ಸು ಬರ್ತದೆ. ಹಾಗೆ ಭಗವಂತ ಎಲ್ಲರೂ ಕೂಡ ದಿನ ಪೂಜೆ ಮಾಡ್ತಾರೆ, ಅರ್ಚನೆ ನೈವೇದ್ಯ ಎಲ್ಲ ನಡೆದೇ ಇರ್ತದೆ. ಅವರ ಅಪೇಕ್ಷೆ ಡಿಮಾಂಡ್ ಭಾಳ ಇರ್ತದೆ. ಯಾರು ಡಿಮಾಂಡ್ಗೋಸ್ಕರ ಇಟ್ಕೊಂಡು ಮಾಡ್ತಿರ್ತಾರೆ ಅಲ್ಲಿ ಅಟೆಂಡ್ ಮಾಡೋದಿಲ್ಲ ಅವನು. ಯಾರು ಯಾವುದೇ ಕಾರ್ಯ ಮಾಡುವಾಗ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಕಾರ್ಯವನ್ನು ಮಾಡಿರ್ತಾರೆ, ನಿರಪೇಕ್ಷ ನಿಷ್ಕಾಮ ಕರ್ಮ, ಅಂತಹ ಸಂಗತಿಗಳನ್ನು ಭಗವಂತ ಅಟೆಂಡ್ ಮಾಡ್ತಾನೆ. ಯಾರು ಏನನ್ನು ಬಯಸುವುದಿಲ್ಲ ಅಂತಾನೆ ಭಗವಂತ, ಇವನು ಏನೂ ಕೇಳಲಿಲ್ಲ, ಇಲ್ಲಿ ನಾನು ಮೊದಲು ಅಟೆಂಡ್ ಮಾಡ್ತೇನೆ. ಈ ಬೇಡತಕ್ಕಂಥವ್ರು ಉಸಾಬರಿ ಮುಗಿಯೋದೇ ಇಲ್ಲ ಅವ್ರದ್ದು. ದಿನನಿತ್ಯ ಅದೇ ಪಾರಾಯಣ ಪುಸ್ತಕಕ್ಕಿಂತ ಡಿಮಾಂಡ್ ಪುಸ್ತಕನೇ ದೊಡ್ಡದು, ವಾಲ್ಯೂಮ್ ಹೆಚ್ಚಿರ್ತದೆ ಇವ್ರದ್ದು. ಉಸಾಬರಿ ಬೇಡ, ಹೋಗೋದಿಲ್ಲ ಆ ಕಡೆಗೆ. ಆ ಚಿಂತನೆ ಖಂಡಿತ ತಂದುಕೊಳ್ಬೇಕು ಅನ್ನಿಸ್ತಾ ಇದೆ. ಹಾಗಾಗಿ ಭಗವಂತನ ಅನುಗ್ರಹವನ್ನು ಪಡೆದ, ಭಗವಂತನ ಧ್ಯಾನವನ್ನು ಮಾಡಿ ವೈಕುಂಠ ಲೋಕವನ್ನು ಸುಧಾಮ ಸೇರಿಕೊಂಡಿದ್ದಾನೆ. ಅರ್ಜುನನಿಗೆ ಜ್ಞಾನೋದಯವು ಕೂಡ ಆಗತಕ್ಕಂಥ ಮಾತನ್ನು ಉಲ್ಲೇಖ ಮಾಡಿದ್ದಾರೆ. ಕೃಷ್ಣ ಒಂದು ಬಾರಿ ಯಾಗವನ್ನು ಪ್ರಾರಂಭ ಮಾಡಿದ. ಅದೇ ವೇಳೆ ಒಬ್ಬ ಬ್ರಾಹ್ಮಣ ಬಂದ, ಅಲ್ಲಿ ಬಾಗಿಲ ನಿಂತ್ಕೊಂಡು ಹೇಳ್ತಾನೆ, ಈ ದುಷ್ಟರಾಜರ ಪಾಪದಿಂದ ಯಾರಿಗೂ ಸುಖ ಇಲ್ಲ. 2 ಸಲ ಹೇಳ್ದ, 3 ಸಲ ಹೇಳ್ದ. ಅರ್ಜುನಲ್ಲೇ ಕೂತಿದ್ದ. ಯಾಕ್ರಿ ಸ್ವಾಮಿ ಏನಾಯಿತು? ಹುಟ್ಟಿದ ನನ್ನ ಮಕ್ಕಳು ಹುಟ್ಟಿದಾಗ ಗಪ್ಪಾಗಿರ್ತಾವೆ, ಹೋಗಿಬಿಡ್ತಾವೆ, ಎಲ್ಲಿ ಹೋಗ್ತಾವೆ ಕಾಣಿಸಂಗಿಲ್ಲ, ಅದೃಶ್ಯ ಆಗಿಬಿಡ್ತಾವೆ. ಅರ್ಜುನ ಕೇಳ್ದ, ನಿಮ್ಮ ಏರಿಯಾದಲ್ಲಿ ಯಾರು ಫ್ರೀಡಮ್ ಫೈಟರು ಹಿಂಗೆ ಯಾರು ಇಲ್ಲೇನು, ವೀರಾಧಿ ವೀರರು? ಇಲ್ಲರಿ, ಯಾರಿಲ್ಲ, ನಾನೇ ಬರ್ತೇನೆ ನಡಿಸಿರ್ತೆ ಅಂತಂದು. ನಿಮ್ಗೆ ಆಗೋದಿಲ್ಲ ರೀ, ನಿಮ್ಮ ಕಡೆ ಕೆಲಸ ಆಗೋದಿಲ್ಲ, ಅದು ಮಹಾಭೂತ ಅಂತ ಅನ್ನಿಸ್ತದೆ, ಅದಕ್ಕೆ ಕೃಷ್ಣನೇ ಬಂದರೆ ಒಳ್ಳೆಯದು ಅಂತ. ಕೃಷ್ಣನ್ ಕೇಳ್ತಾನೆ, ನೀವು ಹೇಳ್ತಾನೆ ಅರ್ಜುನ ಅವನಿಗೆ, ಆ ಬ್ರಾಹ್ಮಣಿಗೆ, ನಿಮ್ಗೆ ಗೊತ್ತಿಲ್ಲ ಕಂಡ ತನ್ನ ಪರಿಚಯ, ನಾನೆಲ್ಲ ಮಹಾಭಾರತ ಯುದ್ಧ ಮಾಡಿದ್ದೀನಿ, ಇದೆಲ್ಲ ಖಾಂಡವನ ದಹನ ಎಲ್ಲ ಸಾಕಷ್ಟು ನನ್ನ ಪರಾಕ್ರಮ ವಿಷಯಗಳವ, ಏನು ದೊಡ್ಡ ವಿಷಯ ಅಲ್ಲ, ನಾನು ಬರ್ತೇನೆ ನಡ್ರಿ. ಇಲ್ಲರಿ ಆಗೋದಿಲ್ಲ, ಬೇಡ ಅಂತ ಕೃಷ್ಣನ್ ಕೇಳ್ತಾನೆ. ಕೃಷ್ಣ ಅನುಮತಿ ಕೊಡಪ್ಪ, ಹೋಗಿ ಬರ್ತೇನೆ. ಕೃಷ್ಣ ಅಂದ, ಅರ್ಜುನ ನಿನ್ನ ಕಡೆಯಿಂದ ಕೆಲಸ ಆಗೋದಿಲ್ಲ, ಅದು ಯಾಕೋ ದೊಡ್ಡ ಭೂತ ಅಂತ ಅನ್ನಿಸ್ತದೆ, ನಾನೇ ಹೋಗ್ಬೇಕಾಗ್ತದೆ, ನೀನು ಸ್ವಲ್ಪ ವೇಟ್ ಮಾಡು,
ಕೃಷ್ಣ ಅಲ್ಲೂ ನಿನಗೂ ಗೊತ್ತಿಲ್ಲ ನಾ ಯಾರಂತ, ಮಹಾಭಾರತ ಯುದ್ಧ ಮಾಡಿದವನು, ಏನೋ ಭಗವಂತ ಇವು ಗೊತ್ತಿಲ್ಲ ವಿಷಯ ಬೇರೆ ಬ್ರಾಹ್ಮಣನಿಗೆ, ನಿನಗೆ ಗೊತ್ತಿಲ್ಲ. ಆದರೂ ಅಂದ ಕೃಷ್ಣ, ಬೇಡ ಅರ್ಜುನ, ಈ ಸಲ ಆಗೋದಿಲ್ಲ. ಅರ್ಜುನ ಅಂತಾನೆ, ಇಲ್ಲ ಕೃಷ್ಣ ನೀ ಅನುಮತಿ ಕೊಡು ಸಾಕು. ಅಕಸ್ಮಾತ್ ನಾನೇನಾದರೂ ಬ್ರಾಹ್ಮಣನ ಅಪೇಕ್ಷೆ ಈಡೇರಿಸಲಿಕ್ಕೆ ಆಗಲಿಲ್ಲ ಅಂದರೆ ಅಗ್ನಿ ಪ್ರವೇಶ ಮಾಡಿ ಪ್ರಾಣತ್ಯಾಗ ಮಾಡ್ತೇನೆ ಪ್ರತಿಜ್ಞೆ ಮಾಡಿದ್ದೀನಿ ಈಗ. ಆಯ್ತು ನೀನು ಇಷ್ಟ, ಹೋಗಿ ಬಾ. ಕಳಿಸ್ಕೊಟ್ಟು ಬರ್ತಾನೆ, ಎಲ್ಲ ರೆಡಿ ಮಾಡ್ಕೊಂಡಿದ್ದ. ಇವನು ಹೇಳಿದ, ನಾನು ಪಾಶುಪತಾಸ್ತ್ರ ಸಂಗ್ರಹ ಮಾಡಿದ್ದೇನೆ, ಮಹಾದೇವ ಉಳಿಸಿಕೊಂಡು ಎಲ್ಲ ದಿಗ್ಬಂಧನ ಮಾಡ್ತೇನೆ, ಎಲ್ಲ ಮಂತ್ರ ಅಸ್ತ್ರ ಶಸ್ತ್ರ ಎಲ್ಲ ತಯಾರು ಮಾಡ್ಕೊಂಡ. ಆಯಿತು, ಪ್ರಸವ ವೇದನೆ ಪ್ರಾರಂಭ ಆಗಿತ್ತು, ಚಿಂತೆ ಮಾಡಬೇಡಿ, ಎಲ್ಲ ಮಂತ್ರ ರಕ್ಷಣೆಯಿಂದ ದಿಗ್ಬಂಧನ ಮಾಡಿದ್ದೇನೆ, ಮಗು ಎಲ್ಲಿಯೂ ಹೋಗೋದಿಲ್ಲ. ಆ ಕೂಸು ಹುಡುತ್ತೆ ಅನ್ನೋದ್ರಾಗ ಗಪ್ಪಾಯ್ತು, ಅದೃಶ್ಯ ಆಗಿಬಿಡ್ತು. ನೀವು ಬ್ರಾಹ್ಮಣ ಬಂದಂದ, ಇಲ್ಲರಿ ಕೂಸು ಹುಡುತ್ತೆ ಅನ್ನೋದ್ರಾಗನ ಹೋಗೇ ಬಿಡ್ತು, ಕಾಣಿಸೋದಿಲ್ಲ, ಅದೃಶ್ಯ ಆಗಿಬಿಡ್ತು. ಹಾಂ ಅಂತೀವಿ, ಹುಡುಕ್ದು ಎಲ್ಲ ಕಡೆ ದಿಗ್ಬಂಧನ. ತಂತಿ ಹೆಂಗೆ ಬಟ್ಟೆಯಲ್ಲಿ ತಂತುಗಳು ನೂಲುಗಳು ಅಡ್ಡ ಉದ್ದ ಗಟ್ಟಿಯಾಗಿರ್ಬೇಕು, ಹಂಗೆ ಎಲ್ಲ ಕಡೆ ಎಲ್ಲ ತಕ್ಷಣ ಹೋಗ್ಬಿಡ್ತದೆ ಕೂಸು, ಇಲ್ಲೇ ಇಲ್ಲ, ಎಲ್ಲ ಕಡೆ ಹುಡುಕಾಡ ಸಿಗಲಿಲ್ಲ. ಬ್ರಾಹ್ಮಣ ಅಂದ, ನಿಮ್ಮ ಮಾತು ಕೇಳಿ ನನ್ನೆಲ್ಲ ಕಳ್ಕೊಂಡು ನಾನು ಬೇಡ ಅಂತ ಅವತ್ತೇ ಹೇಳಿದೆ, ಕೇಳಿದ್ರೆ ನೀವು? ಸಿಟ್ಟು ಬಂತು ಇವನಿಗೂ, ಓಡಾಡಕ್ಕೂ ಹೋದ, ಸಂಯಮನಿ ಪಟ್ಟಣಕ್ಕೂ ಹೋದ, ಎಲ್ಲೆಲ್ಲಿ ತಿರುಗಾಡಿದ್ರೂ ಸಿಗಲಿಲ್ಲ ಕೂಸು. ವಾಪಸ್ ಬಂದ, ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ ನಾನು ಸೋತು ಬಿಟ್ಟೆ, ಬ್ರಾಹ್ಮಣನ ಮಾತನ್ನು ನಡೆಸ್ಕೊಳ್ಳಿಕ್ಕಾಗಲಿಲ್ಲ, ಅಗ್ನಿ ಪ್ರವೇಶ ಮಾಡ್ತೇನೆ, ಸುಮ್ಮನೆ ಸಾಕು, ಶಾಣೆ ಇದ್ದೀನಿ ನೀನು, ಬರೀ ಯಾವಲ್ಲಿ ಇಂಥದ್ದು ಏನಾರ ಪ್ರತಿಜ್ಞೆ ಮಾಡೋದು, ಅಗ್ನಿ ಪ್ರವೇಶ ಮಾಡ್ತೀನಿ, ಸಾಯ್ತೀನಿ, ಆತ್ಮಹತ್ಯೆ ಮಾಡ್ಕೊಳ್ತೇನೆ, ಸುಮ್ಮನೆ ತಾನೇ ಎದ್ದ, ಕರ್ಕೊಂಡು ಆ ಬ್ರಾಹ್ಮಣ ಅರ್ಜುನ ಬರ್ತಾನೆ. ಲೋಕಾಲೋಕ ಪರ್ವತ ದಾಟಿ ಏನು ಅಭೇದ್ಯವಾಗಿರ್ತಕ್ಕಂಥ ತಮಸ್ಸು ತನ್ನ ಚಕ್ರವನ್ನು ಮುಂದೆ ಕಳಿಸಿದ. ಆ ಬೆಳಕು ರಥ ಮುಂದೆ ಹೋಯಿತು. ಹಾಗೆ ಮುಂದೆ ಹೋಗಿ ಅಲ್ಲಿ ಭಗವಂತನ ಮತ್ತೊಂದು ರೂಪವನ್ನು ಕಾಣ್ತಾನೆ. ಆಗ ಅನಂತಾಸನದ ಭವ್ಯ ಅರಮನೆಗೆ ಬರ್ತಾರೆ. ಅಲ್ಲಿ ಭಗವಂತನ ಮತ್ತೊಂದು ರೂಪ ಕಂಡು ಬರ್ತದೆ. ಆ ಹರಿ ಹೇಳ್ತಾನೆ, ಭೂಭಾರ ಹರಣಕ್ಕಾಗಿ ಬಂದ ನಿಮ್ಮನ್ನು ನೋಡುವುದಕ್ಕಾಗಿ ಈ ಬ್ರಾಹ್ಮಣ ಪುತ್ರರನ್ನು ಇಲ್ಲಿಗೆ ಕರೆತಂದಿದ್ದೇನೆ, ನೀವಿಬ್ಬರೂ ಸಹ ನರನಾರಾಯಣರು ಎಂದೆಲ್ಲ ಕೃಷ್ಣ ಅರ್ಜುನ ಪ್ರಶಂಸೆ ಮಾಡಿ ಆ ಬ್ರಾಹ್ಮಣ ಪುತ್ರರನ್ನು ಕೃಷ್ಣನ ಕೈಗೆ ಒಪ್ಪಿಸ್ತಾನೆ. ಕೃಷ್ಣ ಅದನ್ನು ಬ್ರಾಹ್ಮಣನಿಗೆ ಕೊಡ್ತಾನೆ. ಬ್ರಾಹ್ಮಣ ತೊಗೊಂಡು ಹೋಗ್ತಾನೆ. ಆಗ ಅರ್ಜುನ್ ಗೊತ್ತಾಯಿತು, ಕೃಷ್ಣ ಇದ್ದರೆ ಎವ್ರಿಥಿಂಗ್, ಕೃಷ್ಣ ಇರಲಿಲ್ಲ ನಥಿಂಗ್. ಅಂತಹ ಅಪರೋಕ್ಷ ಜ್ಞಾನಿಗೆ ಅರ್ಜುನಿಗೆ ಆ ಅರಿವು ಬಂದದ್ದು ಆವಾಗ. ಎಂಥ ಪ್ರಸಂಗ ನೋಡಿ. ಅಪರೋಕ್ಷ ಜ್ಞಾನಿ ಅರ್ಜುನ, ಭಗವಂತನಲ್ಲಿ ಏನೂ ಆಗೋದಿಲ್ಲ ಅನ್ನೋ ಚಿಂತನೆ ಬರಬೇಕು. ಮಹಾಭಾರತದ ಕೊನೆಗೆ ಒಂದು ಸಂದರ್ಭ ಬರ್ತದೆ. ಮಹಾಭಾರತದ್ದೆಲ್ಲ ಮುಕ್ತಾಯವಾಗಿದೆ, ಇನ್ನೇನು ರಥದಿಂದ ಕೆಳಗೆ ಇಳಿಬೇಕಾಗಿದೆ. ಕೃಷ್ಣ ಹೇಳ್ತಾನೆ ಅರ್ಜುನಿಗೆ, ಅರ್ಜುನ ನೀನು ಮೊದಲು ಇಳಿಯಪ್ಪ, ನಾನು ಮತ್ತೆ ಇಳಿತೇನೆ. ಅರ್ಜುನ ಅಂದ, ಏನಿದು ಪ್ರೋಟೋಕಾಲ್ ತಪ್ತಾ ಇದೆ, ಡ್ರೈವರ್ ಮೊದಲು ಇಳಿಬೇಕು, ಮತ್ತೆ ನಾನು ಇಳಿಬೇಕು, ಸಾರಥಿ, ನಾನು ರಥಿಕ. ಕೃಷ್ಣ ಅಂದ, ದಿನದ ಕ್ರಮ ಇವತ್ತೊಂದು ಬೇರೆ, ಯುದ್ಧ ಮುಕ್ತಾಯವಾಗಿದೆ, ಇವತ್ತು ಆ ನಿಯಮ ಅಪ್ಲಿಕೇಬಲ್ ಆಗೋದಿಲ್ಲ, ನೀನು ಮೊದಲು ಇಳಿ. ಅಲ್ಲೋ ರಾಮ, ಇಷ್ಟು ದಿವಸ ಮಾಡಿದ್ದು ಇವತ್ತು ದಿವಸಕ್ಕೆ ಅದೇ ರೀತಿ ಆಗಲಿ, ತಪ್ಪೇನಿದೆ? ಬೇಡ ಅರ್ಜುನ, ಇವತ್ತು ಒಂದು ದಿವಸ ನನ್ನ ಮಾತು ಕೇಳಿ ನೀನು. ಆಯಿತು, ಕೊನೆಗೆ ಹ್ಞೂ ಅಂದ. ಕೃಷ್ಣ ರಥದಲ್ಲಿ ನಿಂತುಕೊಂಡ, ಅರ್ಜುನ ಮೊದಲು ಇಳಿದ. ಅರ್ಜುನ ಇಳಿದ ಮೇಲೆ ಕೃಷ್ಣ ಇಳಿತಾನೆ. ಏನು ಕೃಷ್ಣ ಕೆಳಗೆ ಕಾಲು ಇಟ್ಟದ್ದೇ ತಡ ರಥ ಬಿಟ್ಟು, ರಥ ಸುಟ್ಟು ಬೂದಿಯಾಗಿಬಿಡ್ತದೆ. ಹೇಳಿದ ಕೃಷ್ಣ, ಅರ್ಜುನ ಗೊತ್ತಾಯ್ತಾ ಯಾಕೆ ಮೊದಲು ನಾನು ನಿನ್ನ ಇಳಿಸಿದ್ದು ಅಂತ? ಅಕಸ್ಮಾತ್ ನೀನು ರಥದಲ್ಲಿ ಇದ್ದು ನಾನೇ ಮೊದಲು ಇಳಿದಿದ್ದೆ ಏನಾಗ್ತಿತ್ತು? ಸಹೇಂದ್ರಾಯ ತಕ್ಷಕಾಯ ಸ್ವಾಹ, ನೀನು ರಥ ಎಲ್ಲ ಬೂದಿ ಸುಟ್ಟು ಬೂದಿ ಆಗ್ತಿದ್ವಿ. ಅದಕ್ಕಾಗಿ ಹೇಳಿದೆ, ಎಲ್ಲ ಅಶ್ವತ್ಥಾಮಾಚಾರ್ಯರು, ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯ ಏನೆಲ್ಲ ಬಾಣಪ್ರಯೋಗ ಶಸ್ತ್ರಾಸ್ತ್ರ ಪ್ರಯೋಗ ಮಾಡಿದ್ರೆ ಎಲ್ಲ ಅವು ಬಂದು ನಿಂತ್ಕೊಂಡಿದ್ದು, ಆ್ಯಕ್ಟಿವೇಟ್ ಆಗಿರಲಿಲ್ಲ. ಯಾಕೆ? ನಾನು ಅಲ್ಲಿದ್ದೆ. ನಾನು ರಥದಿಂದ ಯಾವಾಗ ಕೆಳಗಿಳಿದೆ ಅವು ಆ್ಯಕ್ಟಿವೇಟ್ ಆದವು. ಅಕಸ್ಮಾತ್ ನಾನೇ ಮೊದಲು ಇಳಿದು ನೀನಿನ್ನೂ ಅಲ್ಲಿ ಇದ್ದು ಆಗಿದ್ದರೆ ನಿನ್ನ ಸಹಿತ ರಥ ಸುಟ್ಟು ಹೋಗ್ತಿದ್ದು, ನೀನು ಸುಟ್ಟು ಹೋಗ್ತಿದ್ದು. ಎಂಥ ಚಿಂತನೆ ಮಾಡ್ತಕ್ಕ ದೇವರಿದ್ದಾನೆ, ರಕ್ಷಣೆ ಮಾಡ್ತಾನೆ, ನಮಗೆ ಅನಿಸೋದಿಲ್ಲ, ಕಾಪಾಡ್ತಾನೆ ಯಾವಾಗ ಕ್ಷಣದಲ್ಲಿ ಕೂಡ, ಎಲ್ಲ ಕ್ಷಣದಲ್ಲಿ ಕೂಡ. ಆಚೆ ತಂದುಕೊಳ್ಬೇಕಾಗಿದೆ. ಆ ಮಾತನ ಚಿಂತನೆಯನ್ನು ನಾವಿಲ್ಲಿ ಮಾಡಬಹುದು ಅಂತ ಚಿಂತನೆ ಮಾಡ್ತಕ್ಕಂಥದ್ದು ಶ್ರೀಕೃಷ್ಣ ಅನಿಸ್ತು.